ನನ್ನ ಹೆಸರು ನೇತ್ರಾವತಿ ಶಿವಾನಂದ್ ಕದಮ್, ಊರು ಕನಂಗ್ಲ. ಈ ಥರ ಕನಂಗ್ಲದಲ್ಲಿ ಈ ಥರ ಫೌಂಡೇಶನ್ ಓಪ್ನಿಂಗ್ ಮಾಡಿದ್ದು ನಂಗೆ ಭಾಳ ಖುಷಿ ಆಯಿತು. ಹೊಲಿಗೆ ಕ್ಲಾಸ್ ನಂಗಂತೂ ಮಷಿನ್ ತೊಳ್ಯಾಕಂತೂ ಬರಲಾಗ್ತಿದ್ರಿ, ಮನ್ಯಾಗ ಇರ್ತೀನಿ ನಾನು. ಆಮೇಲೆ ಬರೀ 10 ಗಂಟೆ ಮಟ್ಟ ಕೆಲಸ ಮಾಡೋದು, ಆಮೇಲೆ ರೆಸ್ಟ್ ಮಾಡೋದು ಇದನ್ನ ಮಾಡ್ತೀನಿ ರೀ. ಆಮೇಲೆ ಇದೆಲ್ಲ ಓಪ್ನಿಂಗ್ ಆಗೈತಿ ಮತ್ತು ಹೊಲಿಗೆ ಕ್ಲಾಸ್ ಫ್ರೀಯಾಗಿ ಹೇಳ್ಕೊಡತ್ತಾರು, ಹೆಣ್ಮಕ್ಳಿಗೆಲ್ಲ ಸವಲತ್ತು ಮಾಡಿಕೊಡತ್ತಾರು ಅಂಥೇಳಿ ಕೇಳಿದ ಕೂಡಲೇ ಭಾಳ ಖುಷಿ ಆಯ್ತು ರೀ. ಆಮೇಲೆ ಫಸ್ಟ್ ಅಡ್ಮಿಷನ್ ನಮ್ಮ ಅಕ್ಕ ಮಾಡಿಡ್ರಿ ನಮ್ಮ ಮನೆಯೊಳಗೆ. ಆಮೇಲೆ ನೀನು ಮಾಡು ಮತ್ತು ಮನೆಯೊಳಗೆ ಏನು ಮಾಡ್ತೀವಿ ಅಂದ ಕೂಡಲೇ ಅಕ್ಕ ಹ್ಞೂ ಸರಿ ನಾನು ಬರ್ತೇನು ಆ ಫೌಂಡೇಶನ್ ಒಳಗೆ, ನನಗೂ ಒಂಥರ ಖುಷಿ ಆಗ್ತೈತಿ ಮತ್ತು ಸಹಾಯ ಆಗ್ತೈತಿ, ಕಲಿಯಾಕೊಂದು ಹೊಸ ಅವಕಾಶ ಸಿಗ್ತೈತೆ ಅಂಥೇಳಿ ನಾವು ಜೈ ಭಾರತ್ ಫೌಂಡೇಶನ್ಗೆ ಬಂದು ಅಡ್ಮಿಷನ್ ಮಾಡಿದ್ವಿ ರೀ. ಆಮೇಲೆ ಎಲ್ಲ ಫ್ರೀ ಐತಿ, 3 ತಿಂಗಳ ಕ್ಲಾಸ್ ಐತಿ ಅಂತ ಹೇಳಿ ಶಾರದಾ ಮ್ಯಾಮ್ ಹೇಳಿದರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ಗಾರ್ಮೆಂಟ್ಸ್ ನಿಮ್ಮದು ಕೋರ್ಸ್ ಎಲ್ಲ ಆದಮೇಲೆ ಸರ್ಟಿಫಿಕೇಟ್ ಕೊಡ್ತೀವಿ, ಆಮೇಲೆ ನಿಮ್ಗೆ ಗಾರ್ಮೆಂಟ್ಸ್ ಓಪನಿಂಗ್ ಮಾಡಿಕೊಡ್ತೀವಿ, ನಿಮ್ಗೆ ಒಂದು ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಿ. ಆಮೇಲೆ ಎಲ್ಲ ಹೆಣ್ಮಕ್ಳಿಗಂತೂ ಫುಲ್ ಹ್ಯಾಪಿ ಆಯಿತು, ಯಾಕಂದ್ರೆ ಮನೆ ಅಂತೂ ಖಾಲಿನೇ ಇರ್ತಿದ್ದು. ಹಸ್ಬೆಂಡ್ ಅಂತೂ ಮನ್ಯಾಗ ತಿನ್ನೋದು ಕೊಡೋದು ಇದನ್ನ ಮಾಡಬೇಡ, ಏನ್ರಿ ಹೊಲಿಗೆ ಕ್ಲಾಸಿಗೆ ಹೋಗು, ಅಲ್ಲಿ ಹೋಗು ಇಲ್ಲಿ ಹೋಗು, ನಂಗೆ ಅದ್ರೊಳಗೆ ಇಂಟ್ರೆಸ್ಟ್ ಅಂತೂ ಇಲ್ಲ ಆಗಿತ್ತು. ಆಮೇಲೆ ಅಕ್ಕ ಹೇಳಿದ್ಮೇಲೆ ಭಾಳ ಇಂಟ್ರೆಸ್ಟ್ ಬಂತು. ಆಮೇಲೆ ಇಲ್ಲಿ ಬಂದ ಕೂಡಲೇ ಫಸ್ಟ್ ನಮಗೆ ಹೊಲಿಗೆ ಮಷಿನ್ ತುಳ್ಯಾಕೆ 1-2 ದಿನ ಹೇಳ್ಕೊಟ್ಟೆ. ಆಮೇಲೆ ಪೋಟ್ಲಿ ಬ್ಯಾಗ್ ಅಂತ ಹೇಳಿ ಸಾದಾ ಪೋಟ್ಲಿ ಬ್ಯಾಗ್ ನಮ್ಗೆ ಹೊಲಿಗೆ ಸರಿ ಬೀಳ್ತೈತೋ ಇಲ್ಲೋ ನೋಡೋ ಸಂಬಂಧ, ಕಲಿಯೋ ಸಂಬಂಧ ಒಂದು ಪೋಟ್ಲಿ ಬ್ಯಾಗ್ ಹೇಳಿರಿ. ಆಮೇಲೆ ನಮ್ದೆಲ್ಲ ನೋಡಿ ಹೊಲಿಗೆ ಅದ ಸರಿ ಬೀಳತೈತಿ. ಇನ್ನು ಸ್ಟಾರ್ಟ್ ಮಾಡಿ 1 ಜಿಪ್ಪ, ಆಮೇಲೆ ಡಬಲ್ ಜಿಪ್ಪ, ವ್ಯಾನಿಟಿ ಬ್ಯಾಗ್, ಆಮೇಲೆ ಟ್ರಾವೆಲ್ ಬ್ಯಾಗ್, ಆಮೇಲೆ ಈ ಥರ ಎಲ್ಲ ವೆರೈಟಿ ಬ್ಯಾಗ್ ಹೇಳ್ಕೊಟ್ಟಿರಿ. ನಮ್ಮ ಮನ್ಯಾಗಂತೂ ಡೈಲಿ ಏನು ಬ್ಯಾಗ ಹೊಲಿಯತ್ತಿಲ್ಲ ಅಂತ ನನ್ನ ಹಸ್ಬೆಂಡ್ ನಂಗೆ ಚುಡಾಯಿಸತ್ತಿರು. ಆಮೇಲೆ ಹೌದು, ಮತ್ತು ಹೆಣ್ಮಕ್ಳಿಗೆ ಯಾವ ಥರ ವೆರೈಟಿ ಬ್ಯಾಗ್ ಬೇಕಲ್ಲ ಆ ಥರ ಎಲ್ಲ ಹೇಳ್ಕೊಡತ್ತಾರು. ಮತ್ತು ಅದಕ್ಕೆ ನಾವು ಸ್ವತಃ ಯಾವ ಥರ ಡಿಸೈನ್ ಮಾಡಬೇಕು, ನಮಗೆ ಯಾವ ಥರ ವ್ಯಾನಿಟಿ ಬ್ಯಾಗ್ ಬೇಕು ಆ ಥರ ಹೊರಗೆ ನಾವು ಅದು 250 ಈ ಥರ ಎಲ್ಲ ಕೊಂಡು ತಗೋತೇವೆ. ಈ ಥರ ನಾವು ಮನ್ಯಾಗ ಹೊಲ್ಕೋಬೋದು ಅಂತ ನನ್ನ ಹಸ್ಬೆಂಡ್ನ ಎಕ್ಸ್ಪ್ಲೇನ್ ಮಾಡಿನು. ಆಯ್ತು, ಭಾರಿ ಆಯಿತು ಮತ್ತು ಕಲಿ ಅಂದರು. ಆಮೇಲೆ ನಂಗಂತೂ ಫುಲ್ ಖುಷಿ ಆಯಿತು. ಆಮೇಲೆ ಅವ್ರು ಅಂದರೆ ನನ್ನ ಅಮೌಂಟ್ ಉಳಿದು ಬಿಡ್ತಿದ್ಲ ಅಂದ್ರೆ ನನ್ನ ಹಸ್ಬೆಂಡ್. ಆಮೇಲೆ ನಿಂಗೆ ಎಂಥದ್ದು ಬೇಕಂತದ್ದು ವ್ಯಾನಿಟಿ ಬ್ಯಾಗ್ ನೀ ಹೊಲ್ಕೋಬೋದು, ಬೇರೆದವ್ರಿಗೂ ಹೊಲಿದು ಕೊಡು, ನಿಂಗೆ ಯಾರೇ ಹೇಳಿದ್ರಂದ ಇಲ್ಲ ಅನ್ನಕ್ಕೆ ಹೋಗಬೇಡ, ನಿಂಗೆ ಮತ್ತು ರೂಢಿ ಆಗ್ತೈತಿ ಅಂತ ಅಂದರು. ಆಮೇಲೆ ಭಾಳ ಖುಷಿ ಆಯ್ತು ರೀ. ಮತ್ತು ಆಮೇಲೆ ನಂಗೆ ಟಾಪ್ ಹೊರಗೆ ಹೊಲ್ಯಾಕೆ ಹಾಕ್ತೀನು. ಈಗ ಸ್ವತಃ ಇಲ್ಲೂ ಟಾಪ್ನು ಕಲ್ಸತ್ತಾರು, ಪ್ಯಾಂಟ್ ಕಲ್ಸತ್ತಾರು, ಆಮೇಲೆ ಕಾಲರ್ದು ಟಾಪ್ ಹೊಲಿಯೋದು ಹೇಳ್ಕೊಡತ್ತಾರು. ಭಾಳ ಹ್ಯಾಪಿ ಆಗತೈತಿ ರೀ, ನೀವೆಲ್ಲ ಹೇಳ್ಕೊಡತ್ತೀರಿ, ನಮ್ಗೆ ಕಲಿಯಾಕೂ ಇಂಟ್ರೆಸ್ಟ್ ಜಾಸ್ತಿ ಬರತೈತಿ. ಆಮೇಲೆ ಜೈ ಭಾರತ್ ಫೌಂಡೇಶನ್ ಅವರು ಭಾಳ ಅಂದ್ರೆ ಕನಂಗ್ಲ ಹೆಣ್ಮಕ್ಳಿಗೆ ಭಾಳ ಹೆಲ್ಪ್ ಮಾಡಿದಾರು. ಈ ಥರ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದಮೇಲೆ ನೀವು ಸರಿಯಾಗಿ ಯೂಸ್ ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಗಾರ್ಮೆಂಟ್ಸ್ ಓಪ್ನಿಂಗ್ ಮಾಡ್ರಂದ್ರೆ ಯಾರಿಗೆ ಯಾವ ಪರಿಸ್ಥಿತಿ ಸರಿ ಇಲ್ಲಲ್ಲ, ಅವ್ರು ಹೋಗಿ ದುಡೀರಿ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ. ಈ ಥರ ಹೆಣ್ಮಕ್ಳೆಲ್ಲ ನಮ್ಮ ಗಾರ್ಮೆಂಟ್ಸ್ಗೆ ಬಂದ್ರೆ ಅಂತ ಹೇಳಿ ಆ ಮೇಡಮ್ಗಳು ಖುಷಿ ಪಡ್ತಾರು. ಕನಂಗ್ಲದಾಗ ಇಂಥ ನಾವು ಗಾರ್ಮೆಂಟ್ಸ್ ಓಪನ್ ಮಾಡಿದೆವು ಅಂಥೇಳಿ ಕನಂಗ್ಲಾಗ ಒಂದು ಹೆಸರು ಬರ್ತೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ಯಾರಿಗೆ ಯಾವ ಥರ ಪರಿಸ್ಥಿತಿ ಐತಿ ಆ ಥರ ಎಲ್ಲರೂ ಸರಿಯಾಗಿ ಯೂಸ್ ಮಾಡ್ಕೊರಿ. ಇದು ಇಂಟ್ರೆಸ್ಟ್ಲೇ ಎಲ್ಲರೂ ಪ್ರತಿಯೊಬ್ಬರು ಮನ್ಯಾಗ ಮಷಿನ್ ತಂದು ಇಟ್ಕೊಂಡಿರಿ, ಬ್ಯಾಗ್ ಹೊಲ್ಯಾಕೆ ಕಲಿಯತ್ತೀವಿ ಅಂಥೇಳಿ. ಆ ಮಷಿನಿಗೆ 3 ತಿಂಗಳ ಮಟ್ಟ ಕಲಿಯೋದು ಆಮೇಲೆ ಮೂಲ್ಯಾಗ ಇಡೋದು ಮಾಡಕ್ಕೆ ಹೋಗಬೇಡ್ರಿ, ಅದಕ್ಕೊಂದು ಬೆಲೆ ಇರಂಗಿಲ್ಲ ಅನ್ನಿಸ್ತೈತೆ ನನಗೆ. ಆಮೇಲೆ ಯಾರಿಗೆ ಅದ್ರ ಮೇಲೆ ಭಾಳ ಇಂಟ್ರೆಸ್ಟ್ ಐತೆ ಅವ್ರು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಕೋರಿ. ಮತ್ತು ಶ್ರಮಜೀವಿ ಫೌಂಡೇಶನ್ ಮತ್ತು ಜೈ ಭಾರತ್ ಫೌಂಡೇಶನ್ ಭಾಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ.